ಉಮ್ಮತ್ತಿ ಗಿಡ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಪ್ರತಿಯೊಬ್ಬರಿಗೂ ಚಿರಪರಿಚಯ ಇರುವಂಥದ್ದು ಈ ಉಮ್ಮತ್ತಿ ಗಿಡ. ತಿಪ್ಪೆಗಳಲ್ಲಿ, ಹೊಲಗಳಲ್ಲಿ ಎಲ್ಲಂದರಲ್ಲೇ ಬೆಳೆದು ನಿಂತಿರುತ್ತೆ. ಈ ಉಮ್ಮತ್ತಿ ಗಿಡ ತನ್ನಲ್ಲಿರುವ ವಿಷಕಾರಿ ಅಂಶಗಳ ಹೊರತಾಗಿಯೂ ಆಯುರ್ವೇದದಲ್ಲಿ ಪ್ರಮುಖ ಔಷಧಿಯಾಗಿ ಬಳಕೆಯಲ್ಲಿದೆ. ಇದರ ಎಲೆ, ಬೇರು ಹಾಗೆ ಬೀಜಗಳು ನೋವು ನಿವಾರಕ ಹಾಗೂ ಉರಿಯೂತ ಶಮನಕಾರಿ ಗುಣಗಳನ್ನು ಹೊಂದಿದೆ. ಈ ಉಮ್ಮತ್ತಿ ಗಿಡದ ಔಷಧೀಯ ಗುಣಗಳನ್ನು ನೋಡೋಣ. ಕೀಲು ನೋವು ಹಾಗೆ ಊತ ಅಂದರೆ ಉಮ್ಮತ್ತಿ ಕಾಯಿಯ ರಸ ಅಥವಾ ಎಲೆಯನ್ನು ಎಣ್ಣೆಯಲ್ಲಿ ಹುರಿದು ನೋವಿರುವ ಜಾಗಕ್ಕೆ ಹಚ್ಚಿದರೆ ಕೀಲು ನೋವು ಹಾಗೆಯೇ ಊತ ಕಡಿಮೆ ಆಗುತ್ತೆ. ತುಂಬಾ ತಲೆನೋವಿದೆ ಅಂತಂದಾಗ ಈ ಉಮ್ಮತ್ತಿ ಗಿಡದ ಬೇರನ್ನು ಅರೆದು ಹಣೆಗೆ ಲೇಪನ ಮಾಡೋದ್ರಿಂದ ಆ ತಲೆನೋವು, ಅರ್ಧ ತಲೆನೋವು, ಮೈಗ್ರೇನ್ ಸಮಸ್ಯೆ ಅಥವಾ ತೀವ್ರವಾದ ತಲೆನೋವೇನಾದರೂ ಕಾಣಿಸ್ತಾ ಇದ್ದರೆ ಈ ಉಮ್ಮತ್ತಿ ಗಿಡದ ಬೇರನ್ನು ಅರೆದು ಹಣೆಗೆ ಲೇಪನ ಮಾಡೋದ್ರಿಂದ ಆ ತಲೆನೋವು ಕೂಡ ವಾಸಿಯಾಗುತ್ತೆ. ಹಾಗೆಯೇ ಚರ್ಮದ ರೋಗಗಳು ಅಂದರೆ ಈ ತುರಿಕೆ, ಕಜ್ಜಿ ಇಂಥ ಸಮಸ್ಯೆಗಳೆಲ್ಲ ಇದ್ದಾಗ ಈ ಉಮ್ಮತ್ತಿ ಗಿಡದ ಎಲೆಗಳ ರಸವನ್ನು ಆ ತುರಿಕೆ, ಕಜ್ಜಿ ಇರುವಂತಹ ಜಾಗದಲ್ಲಿ ಹಚ್ಚೋದ್ರಿಂದ ಆ ಚರ್ಮ ರೋಗಗಳು ಕೂಡ ವಾಸಿಯಾಗುತ್ತೆ. ಹಾಗೆಯೇ ಕೂದಲು ಉದುರುವಿಕೆಯನ್ನು ತಡೆಯುತ್ತೆ ಈ ಉಮ್ಮತ್ತಿ ಗಿಡ. ಈ ಉಮ್ಮತ್ತಿ ಗಿಡದ ಹಣ್ಣಿನ ರಸವನ್ನು ತಲೆಗೆ ಹಚ್ಚೋದ್ರಿಂದ ತಲೆಹೊಟ್ಟು ನಿವಾರಣೆಯಾಗಿ ಕೂದಲು ಉದುರುವುದನ್ನು ನಿಯಂತ್ರಣಕ್ಕೆ ತರುತ್ತೆ. ಹಾಗೆಯೇ ದಮ್ಮು ಕೆಮ್ಮು ಇದ್ದಾಗ ಈ ಉಮ್ಮತ್ತಿ ಎಲೆಗಳನ್ನು ಸುಟ್ಟು ಹೊಗೆಯಾಡಿಸೋದ್ರಿಂದ ಅಸ್ತಮ ಹಾಗೆ ದಮ್ಮಿನ ಸಮಸ್ಯೆಗಳಲ್ಲಿ ತಾತ್ಕಾಲಿಕ ಉಪಶಮನ ಸಿಗುತ್ತೆ. ಹಾಗೆಯೇ ಹಲ್ಲು ನೋವು, ಉಳಕಡ್ಡಿ ಇದ್ದಾಗ ಇದರ ಬೀಜ ಹಾಗೆ ಬೇರುಗಳನ್ನು ಹಲ್ಲು ನೋವು ಹಾಗೂ ಕೆಲವೊಂದು ಸೋಂಕುಗಳ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತೆ. ಆದರೆ ವಿಶೇಷ ಎಚ್ಚರಿಕೆಯಿಂದ ಇಡಿ. ಉಮ್ಮತ್ತಿ ಗಿಡ ಅತ್ಯಂತ ವಿಷಕಾರಿ ಸಸ್ಯ ಆಗಿರೋದ್ರಿಂದ ಇದನ್ನು ಯಾವುದೇ ಕಾರಣಕ್ಕೂ ಸ್ವಯಂ ಪ್ರೇರಿತವಾಗಿ ಸೇವನೆ ಮಾಡಬೇಡಿ. ಇದರ ಬಳಕೆ ಪ್ರಾಣಾಪಾಯವನ್ನು ಉಂಟು ಮಾಡ್ಬೋದು. ಆದ್ದರಿಂದ ಆಯುರ್ವೇದ ತಜ್ಞರು ಅಥವಾ ನಾಟಿ ವೈದ್ಯರ ಕಟ್ಟುನಿಟ್ಟಿನ ಸಲಹೆ ಇಲ್ಲದೆ ಇದನ್ನು ಬಳಸಬೇಡಿ. ಹಾಗೆಯೇ ನಿಮಗೆ ತುಂಬ ಏನಾದರೂ ಈ ಉಳುಕಡ್ಡಿ ಸಮಸ್ಯೆ ಅಥವಾ ತುರಿಕೆ ಇರುವಂಥ ಸಮಸ್ಯೆಗಳೇನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಈ ಉಮ್ಮತ್ತಿ ಗಿಡವನ್ನು ಬಳಸಿಕೊಂಡು ಯಾವ ರೀತಿ ನಾವು ಎಣ್ಣೆಯನ್ನು ತಯಾರು ಮಾಡ್ಬೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಈ ಎಣ್ಣೆ ತಯಾರು ಮಾಡೋದಕ್ಕೆ ಉಮ್ಮತ್ತಿ ಗಿಡದ ಎಲೆಗಳು ಹಾಗೆಯೇ ಬೇವಿನ ಎಣ್ಣೆಯಿಂದ ಯಾವ ರೀತಿ ತಯಾರು ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ಈ ಉಮ್ಮತ್ತಿ ಗಿಡವನ್ನು ಆಹಾರವನ್ನಾಗಿ ಸೇವನೆ ಮಾಡೋಕ್ಕೆ ಹೋಗಬೇಡಿ. ಈ ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಾಗಿ ಹಳ್ಳಿ ಮನೆ ಔಷಧಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೆಯೇ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.